ಗಡಿಯಲ್ಲಿ ಮತ್ತೆ ಬಾಲ ಕಚ್ಚಿದೆ ಪಾಕಿಸ್ತಾನ. ಜಮ್ಮು ಕಾಶ್ಮೀರದತ್ತ ನುಗ್ಗಿ ಬಂದಿದೆ ಪಾಕ್ ಡ್ರೋನ್ಗಳು. ಪಾಕಿಸ್ತಾನದ ಕಿತಾಪತಿಗೆ ಭಾರತೀಯ ಸೇನೆ ಎದುರೇಟನ್ನ ಕೂಡ ಕೊಟ್ಟಿದೆ. ಇನ್ನು ಪಾಕ್ನ ಡ್ರೋನ್ಗಳನ್ನು ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಅನುಮಾನಾಸ್ಪದವಾಗಿ ಹಾರಿ ಬಂದಿರುತ್ತೆ ಪಾಕ್ನ ಡ್ರೋನ್ಗಳು. ಇನ್ನು ಗನಿಯಾ ಕಲ್ಶಿಯನ್ ಗ್ರಾಮ ಪ್ರದೇಶದ ಮೇಲೆ ಹಾರಾಡಿರುವಂತದ್ದು. ಅಲರ್ಟ್ ಆದಂತಹ ಭಾರತ ಇದಕ್ಕೆ ಪ್ರತ್ಯುತ್ತರವನ್ನ ನೀಡಿರುವಂತದ್ದು. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ ಅಂತಾನೆ ಹೇಳಬಹುದು. ಜಮ್ಮು ಕಾಶ್ಮೀರದತ್ತ ನುಗ್ಗಿ ಬಂದಿರುವಂತದ್ದು ಪಾಕ್ ಡ್ರೋನ್ಗಳು. ಯಾವಾಗ ಏನಾಗುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಪಾಕಿಸ್ತಾನ ಸಂಚನ್ನ ಹೂಡ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಮಧ್ಯರಾತ್ರಿ ನಡೆದಿರುವಂಥದ್ದು ಡ್ರೋನ್ಗಳು ಹಾರಿ ಬಂದಿರುವಂಥದ್ದು. ಅದಕ್ಕೆ ಪ್ರತ್ಯುತ್ತರವನ್ನ ಅಂದ್ರೆ ಅಲರ್ಟ್ ಆಗಿದ್ದಂತ ಭಾರತೀಯ ಸೇನೆ ನೀಡಿರುವಂಥದ್ದು. ಅನುಮಾನಾಸ್ಪದವಾಗಿ ಪಾಕ್ನಿಂದ ಜಮ್ಮು ಕಾಶ್ಮೀರದತ್ತ ಅಂದ್ರೆ ನಮ್ಮ ಭಾರತದತ್ತ ಹಾರಿ ಬಂದಿರುವಂತದ್ದು ಡ್ರೋನ್. ಏನು ಉದ್ದೇಶ ಹಾಗಿದ್ರೆ ಅನ್ನುವಂಥದ್ದನ್ನ ಇನ್ನು ಕೂಡ ತಿಳ್ಕೋಬೇಕಾಗತ್ತೆ. ಗಡಿಯಲ್ಲಿ ಬಾಲ ಬಿಚ್ಚೋಕೆ ಶುರು ಮಾಡ್ತಾ ಪಾಕಿಸ್ತಾನ ಅಂತ. ಪಾಕಿಸ್ತಾನದ ಕತೆ ಹೆಂಗಪ್ಪ ಅಂದ್ರೆ ಒಂದೊಂದು ಸಲ ಸೈಲೆಂಟ್ ಆಗಿರ್ತಾರೆ, ಯಾವಾಗ ಸಂಚನ ಹೂಡ್ತಾರೆ ಅನ್ನುವಂಥದ್ದು ಗೊತ್ತೇ ಆಗೋದಿಲ್ಲ. ಅದಕ್ಕೇನೆ ನಮ್ಮ ಸೇನೆ ಅಲರ್ಟ್ ಆಗಿ ಇರುತ್ತೆ ಎಲ್ಲಾ ಸಮಯದಲ್ಲೂ ಕೂಡ. 24 ಗಂಟೆಯಲ್ಲೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಕಾಯ್ತಾ ಇರುತ್ತೆ ಯಾವಾಗ ಯಾವ ಕಡೆಯಿಂದ ಪಾಕಿಸ್ತಾನ ತನ್ನ ಬಾಲವನ್ನ ಬಿಚ್ತಾರೆ ಅಂತ. ಅದೇ ರೀತಿಯಾಗಿ ಪಾಕಿಸ್ತಾನದ ಡ್ರೋನ್ಗಳು ಅನುಮಾನಾಸ್ಪದವಾಗಿ ಗಡಿಗೆ ಬಂದು ಅದರಲ್ಲೂ ಜಮ್ಮು ಕಾಶ್ಮೀರವನ್ನೇ ಗುರಿಯಾಗಿಟ್ಟುಕೊಂಡು ಡ್ರೋನ್ಗಳನ್ನ ಹಾರಿಸಿರುವಂಥದ್ದು. ಯಾವುದೋ ಮಾಹಿತಿಯನ್ನ ತಗೊಳಕ್ಕಾಗಿರ್ಬಹುದು ಅಥವಾ ಅವರ ಪಾಕಿಸ್ತಾನದಿಂದ ಯಾವುದೋ ಒಂದು ದಾಳಿಯನ್ನ ನಡೆಸೋದಕ್ಕಾಗಿರ್ಬಹುದು. ಒಟ್ಟಿನಲ್ಲಿ ಅಲರ್ಟ್ ಆಗಿರುವಂಥದ್ದು ಭಾರತೀಯ ಸೇನೆ ಯಾವುದೇ ಒಂದು ಸಂಚಿಗೆ ಬಲಿಯಾಗಬಾರದು ಅನ್ನೋದಕ್ಕೆ ತಯಾರಾಗಿದೆ ನಮ್ಮ ಭಾರತೀಯ ಸೇನೆ ಅಂತಲೇ ಹೇಳ್ಬೋದು ಈ ಒಂದು ವಿಚಾರ. ಇನ್ನು ಗನಿಯಾ ಕಲ್ಸಿಯನ್ ಗ್ರಾಮ ಪ್ರದೇಶದ ಮೇಲೆ ಡ್ರೋನ್ ಹಾರಾಡಿರುವಂಥದ್ದು ಪಾಕಿಸ್ತಾನದಿಂದ ಬಂದಂಥ ಡ್ರೋನ್. ಸೊ ಹಾಗಾಗಿ ಅಲ್ಲಿದ್ದಂತಹ ಮಿಲಿಟರಿ ಪಡೆ ಅಲರ್ಟ್ ಆಗಿದೆ. ಇನ್ನು ಅಲ್ಲಿದ್ದಂತಹ ಸುತ್ತಮುತ್ತಲಿನ ಜನರಿಗೂ ಕೂಡ ಈ ರೀತಿಯಾಗಿ ಮಾಹಿತಿಯನ್ನ ಕೂಡ ತಲುಪಿಸುವಲ್ಲಿ ಸೇನೆ ಎದುರೇಟನ್ನ ಪಾಕಿಸ್ತಾನಕ್ಕೆ ನೀಡೋಕೆ ತಯಾರಾಗಿದೆ ಅಂತ ಹೇಳ್ಬೋದು.